ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನು ಎಕ್ಸಾಮ್ಸ್ ಬರ್ತಾ ಇದೆ, ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ, ಆ ಒಂದು ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು GK ರಿಲೇಟೆಡ್ ವಿಡಿಯೋ. PC, PSI, TET, FDA, STA ಪ್ರತಿಯೊಂದು ಜೂನಿಯರ್ ಅಸಿಸ್ಟೆಂಟು ಏನು ಒಂದು ಎಕ್ಸಾಮ್ಸ್ನ KE ಅವರು ಪ್ರತಿಯೊಂದು KPSC KE ಅವರು ಕಂಡಕ್ಟ್ ಮಾಡ್ತಿರೋ ಎಕ್ಸಾಮ್ಸ್ಗೆ ಈ ಒಂದು GK ರಿಲೇಟೆಡ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡಿ, ವೈರಸ್ ಎನ್ನುವುದು ಅಂತ ಕೊಟ್ಟಿದ್ದಾರೆ. ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ. ವೈರಸ್ ಎಂದರೇನು ಅಂತ ಅಂದರೆ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ ಆಗುತ್ತೆ. ಅದೇ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅವಗೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ಗೋಚರ ಬೆಳಕಿನ ಕಿರಣಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೊತ್ತಿಲ್ಲದ ಹೋದ್ರೆ ಅಂದರೆ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಯಾವುದು ಇಲ್ಲಿ ಕೊಟ್ಟಿರುವ ರೇಸ್ಗಳಲ್ಲಿ ಲಾಂಗೆಸ್ಟ್ ವೇವ್ ಲೆಂತ್ ಯಾವುದು ಅಂತ ಇಲ್ಲಿ ನೋಡೋದಾದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅತಿಗೆಂಪು ಕಿರಣಗಳು ಆಗುತ್ತೆ. ಇದು ಲಾಂಗೆಸ್ಟ್ ವೇವ್ ಲೆಂತ್ ಆಗುತ್ತೆ. ಯಾವುದು ಅಂತ ಆದರೆ ಇನ್ಫ್ರಾರೆಡ್ ರೇಸ್. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಒನ್ ನೋಡಿ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಏನಾಗುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಗ ಆ ರಂಧ್ರವು ದೊಡ್ಡದಾಗುತ್ತದೆ. ಆಪ್ಷನ್ ಎ ಇಸ್ ರೈಟ್. ಗೆಟ್ಸ್ ಲಾರ್ಜರ್ ಅಂದರೆ ದೊಡ್ಡದಾಗುತ್ತದೆ. ನೆಕ್ಸ್ಟ್ ಒನ್ನು, ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಹಿತ್ತಾಳೆ ಯಾವುದರ ಮಿಶ್ರ ಲೋಹ ಆಗಿದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಾಮ್ರ ಮತ್ತೆ ಸತು ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟು. ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹ ಯಾವುದು ಅಂತ ಅಂದರೆ ಹಿತ್ತಾಳೆ. ನೆಕ್ಸ್ಟ್ ಒನ್ನು, ಬೇಕಿಂಗ್ ಸೋಡಾ ಎಂದರೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಬೈಕಾರ್ಬೋನೇಟ್, ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೇಕಿಂಗ್ ಸೋಡಾ ಅಂದರೆ ವೆರಿ ಇಂಪಾರ್ಟೆಂಟ್. ಟ್ರಿಕ್ಸ್ ಏನು ಅಂತ ಅಂದರೆ ಬೇಕಿಂಗ್ ಬಿ ಬಂದಿದೆ, ಸೊ ಹಾಗೆ ಬೈ ಬರುತ್ತೆ ನೋಡ್ಕೊಳ್ಳಿ. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್. ಸೋಡಿಯಂ ಬೈಕಾರ್ಬೋನೇಟ್. ನೆಕ್ಸ್ಟ್ ಒನ್ನು, ಥಲಸ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಥಲಸ್ಸೇಮಿಯಾ ಅದೊಂದು ಆನುವಂಶಿಕ ಕಾಯಿಲೆ ಆಗುತ್ತೆ. ಅದು ಯಾವುದರ ಮೇಲೆ ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಕ್ತದ ಮೇಲೆ. ಆಪ್ಷನ್ ಎ ಇಸ್ ಕರೆಕ್ಟ್. ರಕ್ತದ ಮೇಲೆ. ಟಾರ್ ಎಂದರೇನು ಅಂತ ಕೊಟ್ಟಿದ್ದಾರೆ. ಇದೊಂದು ಆಂಟಿ ವೈರಸ್ ತಂತ್ರಾಂಶನ VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್. ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಟಾರ್ ಎಂದ್ರೆ ಅದು ಏನು ಅಂತ ಅಂದ್ರೆ ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ ಅನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತ ಕೊಟ್ಟಿದ್ದಾರೆ. ಇನ್ ಇಂಗ್ಲೀಷಲ್ಲಿ ನೋಡಿ, ಕಂಪ್ಯೂಟರ್ ರಿಲೇಟೆಡ್ ಯಾವುದೇ ಒಂದು ಕ್ವಶನ್ ಬಂದರೂ ಇಂಗ್ಲೀಷಲ್ಲಿ ನೋಡಿದರೆ ಬೇಗನೆ ಒಂದು ಆಪ್ಷನ್ ಅಂದರೆ ಆನ್ಸರ್ ಗೊತ್ತಾಗುತ್ತೆ. ಇನ್ MS ವಿಂಡೋಸ್ ಫಂಕ್ಷನ್ ಕೀ ಟು ರಿನೇಮ್ ಫೈಲ್ ಆರ್ ಫೋಲ್ಡರ್ ಇಸ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಶಾರ್ಟ್ಕಟ್ ಕೀ ಅಂತ ಅಂದರೆ ಆಪ್ಷನ್ 2 ಇಸ್ ಕರೆಕ್ಟ್. F2 ಆಗುತ್ತೆ. ಇದು ಒಂದು ರಿನೇಮ್ ಮಾಡಲು ಫೈಲ್ ಅಥವಾ ಫೋಲ್ಡರ್ನ ರಿನೇಮ್ ಮಾಡಲು ಬಳಸುವ ಒಂದು ಶಾರ್ಟ್ ಕೀ ಯಾವುದು ಅಂತ ಅಂದರೆ F2 ಆಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು, ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇದು ಗೊತ್ತಾಗ್ಲಿಲ್ಲ ಅಂತ ಅಂದರೆ ಇಂಗ್ಲೀಷ್ ನೋಡಿ. ಇಂಗ್ಲೀಷಲ್ಲಿ ಈಸಿಯಾಗಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಲೈಟ್ ಎಮಿಟಿಂಗ್ ಡಯೋಡ್ LED ಕನ್ವರ್ಟ್ಸ್ ಏನೇನ ಕನ್ವರ್ಟ್ಸ್ ಮಾಡುತ್ತೆ LED ಅಂತ ಅಂದರೆ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ನೆಕ್ಸ್ಟ್ ಥರ್ಮಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಇಲ್ಲಿ ರೈಟ್ ಆನ್ಸರ್ ಇದಕ್ಕೆ ಯಾವುದು ಅಂತ ಅಂದರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. LED ಏನನ್ನ ಪರಿವರ್ತಿಸುತ್ತದೆ ಅಂತ ಅಂದರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿನ ಲೈಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು ಅಂತ ಅಂದರೆ LED. ಆಪ್ಷನ್ ಬಿ ಇಸ್ ರೈಟ್.
ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ಇಂಜೆನಿಟಿ ಆಗುತ್ತೆ. ಆಪ್ಷನ್ ಬಿ ಇಸ್ ಯಾವುದು ಅಂತ ಅಂದ್ರೆ ಹೆಲಿಕಾಪ್ಟರ್ನ ಹೆಸರು ಯಾವುದು ಅಂತ ಅಂದ್ರೆ ಇಂಜೆನಿಟಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಏನೇನು ಕಾಲ್ಫಾರ್ಮ್ ಮಾಡ್ತಾರೆ PCPSA ಪ್ರತಿಯೊಂದು ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುವಂಥ GK ರಿಲೇಟೆಡ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಒನ್ನು ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೊಟ್ಟಿದ್ದಾರೆ. ಅಂದರೆ ಚಂದ್ರಯಾನ 3 ಆಯ್ತಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರು ಕ್ರಮವಾಗಿ ಯಾವುದು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಿಕ್ರಮ್ ಮತ್ತು ಪ್ರಜ್ಞಾನ್ ಆಗುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ವಿಕ್ರಮ್ ಅನ್ನೋದು ಲ್ಯಾಂಡರ್, ಪ್ರಜ್ಞಾನ್ ಅನ್ನೋದು ರೋವರ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಒನ್ನು ಸರ್ CV ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ ಒಂದು ಸಂಶೋಧನೆಗೆ CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರಕಿದೆ ಅಂತ ಇಲ್ಲಿ ನಾವು ನೋಡೋದಾದ್ರೆ ಸೊ ಇನ್ನು ಇಂಗ್ಲಿಷಲ್ಲಿ ಸರ್ CV ರಾಮನ್ 1 ನೊಬೆಲ್ ಪ್ರೈಸ್ ಫಾರ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಆನ್ DNA, ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ವರ್ಕ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ರೈಬೋಸೋಮ್ಸ್, ನೆಕ್ಸ್ಟ್ ವರ್ಕ್ ಆನ್ ಲಿಟ್ರೇಚರ್ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಯಾವುದಕ್ಕೆ ಅಂತ ಅಂದರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಇಲ್ಲಿ ಕನ್ನಡದಲ್ಲಿ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಸರ್ CV ರಾಮನ್ ಅವರಿಗೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಅಂದ್ರೆ ನೊಬೆಲ್ ಪ್ರೈಸ್ ದೊರೆತಿದೆ. ಯಾರಿಗೆ ಅಂತ ಅಂದ್ರೆ ಸರ್ CV ರಾಮನ್ ಅವರಿಗೆ. ನೆಕ್ಸ್ಟ್ ಒನ್ ನೋಡಿ, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಆಪ್ಷನ್ ಜವಾಹರಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅಂತ ಅಂದ್ರೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಅಂತ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗ್ತಾರೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಸಂವಿಧಾನ ಸಭೆಯ ಅಂದ್ರೆ ಕರಡು ಸಮಿತಿಯ ಅಧ್ಯಕ್ಷರು ಏನಾದ್ರು ಕೇಳಿದ್ರೆ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಆಗ್ತಾರೆ. ಇಲ್ಲಿ ಕೇಳಿರೋ ಕ್ವಶನ್ ಬಂದ್ಬಿಟ್ಟು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು ಅಂತ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಒನ್ನು ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ m ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅದು m ಏನಾಗುತ್ತದೆ ಅಂತ ಅಂದ್ರೆ ದ್ರವ್ಯರಾಶಿ ಹಾಗೆಯೇ ಇರುತ್ತದೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಭೂಮಿ. ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ ಒಂದು ರಾಜ್ಯ ವಿಧಾನ ಪರಿಷತ್ ಅನ್ನು ಹೊಂದಿಲ್ಲ ಅಂತ ಇಲ್ಲಿ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಮಧ್ಯಪ್ರದೇಶ ಆಗುತ್ತೆ. ಈ ಒಂದು ಮಧ್ಯಪ್ರದೇಶ ರಾಜ್ಯ ಯಾವುದೇ ಒಂದು ವಿಧಾನ ಪರಿಷತ್ ಅನ್ನು ಹೊಂದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ, ಉತ್ತರ ಪ್ರದೇಶದಲ್ಲೂ ಕೂಡ ವಿಧಾನ ಪರಿಷತ್ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ವಿಧಾನ ಪರಿಷತ್ ಇದೆ, ಬಟ್ ಮಧ್ಯಪ್ರದೇಶದಲ್ಲಿ ವಿಧಾನ ಪರಿಷತ್ ಇಲ್ಲ. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಮಂತ್ರಿಮಂಡಲದ ಸದಸ್ಯರು ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ನೋಡೋದಾದ್ರೆ ಹೌಸ್ ಆಫ್ ಪೀಪಲ್ಗೆ ಜವಾಬ್ದಾರರಾಗಿರುತ್ತಾರೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಹೌಸ್ ಆಫ್ ದ ಪೀಪಲ್. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತ ಅಂದ್ರೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಜುಲೈ 1947 ಅಲ್ಲಿ. ಆಪ್ಷನ್ ಎ ಇಸ್ ಕರೆಕ್ಟ್. ಜುಲೈ 1947. ನೆಕ್ಸ್ಟ್ ಒನ್ನು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ DPSP ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತ ಅಂದ್ರೆ ಅದನ್ನ ಯಾವ ಒಂದು ವಿಧಿಗಳಲ್ಲಿ ಸೇರಿಸಲಾಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. 36ರಿಂದ 51ನೇ ವಿಧಿನಲ್ಲಿ ಯಾವುದು ಬರುತ್ತೆ ಅಂತ ಅಂದ್ರೆ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳು DPSP ರಿಲೇಟೆಡ್ ವಿಧಿಗಳು ಬರುತ್ತೆ. ಆಪ್ಷನ್ ಸಿ ಇಸ್ ಕರೆಕ್ಟ್. 36 ಇಂದ 51 ನೆಕ್ಸ್ಟ್ ಒನ್ನು ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಇದೆ ಅಂತ ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. 143ನೇ ಆರ್ಟಿಕಲ್ 143ನೇ ಅಡಿಯಾಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರನ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋದು ರಾಜ್ಯದ ಗಡಿಗಳನ್ನು ಅಂದ್ರೆ ಭಾರತದಲ್ಲಿರುವ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇರುತ್ತೆ ಅಂತ ಅಂದ್ರೆ ಸಂಸತ್ತಿನಲ್ಲಿರುತ್ತೆ, ಪಾರ್ಲಿಮೆಂಟ್ ಅಲ್ಲಿ. ಆಪ್ಷನ್ ಬಿ ಇಸ್ ಕರೆಕ್ಟ್. ತುಂಬಾನೇ ಈಸಿ ಇರುತ್ತೆ. ಫಸ್ಟ್ ಅಟೆಂಪ್ಟಿಗೆ ಈ ಒಂದು PC ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾ ಸೊ ಕಂಟಿನ್ಯೂ ಆಗಿ ಓದಿ
ಕಂಟಿನ್ಯೂ ಆಗಿ ಕ್ಲಾಸ್ ಕೇಳಿ. ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಆದಷ್ಟು ಅನಲೈಸ್ ಮಾಡ್ತಾ ಹೋಗ್ತೀನಿ. ಈ ಒಂದು ಫಸ್ಟ್ ಟೈಮೇ ನೀವು ಈ ಒಂದು ಜಾಬ್ನ ಪಡಿಬೋದು ಅಂತ ಹೇಳ್ತಾ, ಸೊ ಇದಕ್ಕೆ 90ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಸಂಸತ್. ಸಂವಿಧಾನದ 371 ಏನ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ವಿಧಿಯು ಯಾವ ಒಂದು ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರು ನಾಗಾಲ್ಯಾಂಡ್ ರಾಜ್ಯ ಆಗುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟು, ನಾಗಾಲ್ಯಾಂಡ್. ನೆಕ್ಸ್ಟ್ ಒನ್ನು ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಲೇಖನ ಅಂತ ಅಂದರೆ ವಿಧಿ ಅಂತ, ಗೌಪ್ಯತೆಯ ಹಕ್ಕು ಯಾವ ಒಂದು ವಿಧಿಯಲ್ಲಿದೆ ಅಂತ ಅಂದರೆ ಆಪ್ಷನ್ ಸಿ ಇಸ್ ರೈಟ್ ಆಗುತ್ತೆ. ವಿಧಿ 21ನೇ ವಿಧಿ. ನೆಕ್ಸ್ಟ್ ಒನ್ನು ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟು 21 ವರ್ಷ ಇತ್ತು, ಮತದಾನ ಯಾರೇ ಒಂದು ಮತದಾನ ಮಾಡಬೇಕಾದ್ರೂ ಅವ್ರಿಗೆ 21 ವರ್ಷ ಆಗಿರಬೇಕಾಗಿತ್ತು. ಈ ಒಂದು 21 ವರ್ಷದಿಂದ 18 ವರ್ಷಕ್ಕೆ ತಿದ್ದುಪಡಿ ಮಾಡಲಾಯಿತು. ಅದು ಯಾವ ವರ್ಷದಲ್ಲಿ ಯಾವ ಒಂದು ಸಂವಿಧಾನದ ತಿದ್ದುಪಡಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ತಿದ್ದುಪಡಿ ಮಾಡಿ ಇಳಿಸಲಾಯಿತು. ಆಪ್ಷನ್ ಸಿ ಇಸ್ ರೈಟ್, 61ನೇ ತಿದ್ದುಪಡಿ. ನೆಕ್ಸ್ಟ್ ಒನ್ನು ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಕೊಟ್ಟಿದ್ದಾರೆ. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಗೊತ್ತಾದರೆ ಎಲ್ಲದೂ ಗೊತ್ತಾಗುತ್ತೆ. ಒಂದೊಂದ್ಸಲ ವಸ್ತುನಿಷ್ಠ ಅನ್ನೋದು ಇಂಗ್ಲೀಷಲ್ಲೂ ಕೇಳ್ಬೋದು, ಅದಕ್ಕೆ ನೋಡ್ಕೊಳ್ಳಿ ಇಂಗ್ಲೀಷಲ್ಲೂ. ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಮೂವ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರಲಾಲ್ ನೆಹರು, ನೆಕ್ಸ್ಟು ಹಲ್ಲಾದಿ ಕೃಷ್ಣ ಸ್ವಾಮಿ ಅಯ್ಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾರು ಅಂತ ಅಂದ್ರೆ ಜವಾಹರಲಾಲ್ ನೆಹರು ಆಗ್ತಾರೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಗ್ರಾಮ ಸಭಾ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಪರಿಚ್ಛೇದ ಅಂತ ಅಂದ್ರೆ ವಿಧಿ ಅಂತ ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆಗುತ್ತೆ. 243A. ನೆಕ್ಸ್ಟ್ ಒನ್ನು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಂತ ಅಂದರೆ ಎಷ್ಟನೇ ವಿಧಿನಲ್ಲಿ ಅಂತ ಅಂದರೆ ವಿಧಿ ಬಂದ್ಬಿಟ್ಟು 131ನೇ ವಿಧಿ ಆಗುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟು. ನೋಡಿ ತುಂಬಾನೇ ಯೂಸ್ ಆಗುತ್ತೆ, ತುಂಬಾನೇ ಇಂಪಾರ್ಟೆಂಟು ಮತ್ತು ತುಂಬಾನೇ ಈಸಿ ಕೂಡ ಇದೆ. ಈಸಿಯಾಗಿ PC, PSI ಪ್ರತಿಯೊಂದು ಏನೇ ಒಂದು FDA, SDA, ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟು, TET ಪ್ರತಿಯೊಂದು GPST ಎಲ್ಲಾನು ಎಕ್ಸಾಮ್ಸ್ನ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋದ್ರ ಮೂಲಕ ನೀವು ಆದಷ್ಟು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರು ವಿಧಿ ಬಂದ್ಬಿಟ್ಟು 131ನೇ ವಿಧಿ. ನೆಕ್ಸ್ಟ್ ಒನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಸೈನ್ಯವನ್ನು ಬೆಳೆಸಿದರು. ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಒನ್ನು ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಈ ಒಂದು ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಯಾರಾಗಿದ್ದರು ಅಂತ ಅಂದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ಚೆಲ್ಮ್ಸ್ಫೋರ್ಡ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್, ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931 ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದ್ರೆ ಇದಕ್ಕೆ ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತ ಕೊಟ್ಟಿದ್ದಾರೆ. ಎಷ್ಟರಲ್ಲಿ ಅಂತ ಅಂದ್ರೆ 1931 ನಲ್ಲಿ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತ ಅಂದ್ರೆ ಸರ್ದಾರ್ ಪಟೇಲ್ ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಯಾರು ನಿರ್ಣಯವನ್ನು ರಚಿಸಿದರು ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಪಂಡಿತ್ ಜವಾಹರಲಾಲ್ ನೆಹರು ಆಗ್ತಾರೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ, ಮಿತಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮಿಕೆಗೆ ಕಾರಣವಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದೋ ಒಂದು ಚಳುವಳಿ ಅಂತ ಅಂದ್ರೆ ಸ್ವದೇಶಿ ಚಳುವಳಿ ಆಗುತ್ತೆ, ಸ್ವದೇಶಿ ಮೂವ್ಮೆಂಟ್ ಆಗುತ್ತೆ. ಆಪ್ಷನ್ ಎ ಇಸ್ ರೈಟು, ಸ್ವದೇಶಿ ಚಳುವಳಿ. ಸೊ ನೋಡಿ, ನಾನು ಇಲ್ಲಿವರೆಗೂ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಒಂದು. ನೆಕ್ಸ್ಟ್ ಈಗ ನಿಮಗೆ ಯಾವುದು ಕಾಲ್
ಕನ್ಫರ್ಮ್ ಆಗಿಲ್ಲ ಓದ್ಬೋದು, ಟೈಮ್ ಇದೆ ಅನ್ನೋರು ತುಂಬಾ ಲೇಟ್ ಮಾಡ್ತಿದ್ದೀರಾ. ಆದಷ್ಟು ಅವತ್ತು ಓದಿದ್ರೆ ನೆಕ್ಸ್ಟ್ ಏನೇ ಒಂದು ಎಕ್ಸಾಮ್ ಬಂದರೂ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ, ಡಿಲೇ ಜಿಕೆ ಅಲ್ವಾ ಓದಿದ್ರಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡೋರು ತುಂಬಾ ಜಾಸ್ತಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಅವತ್ತು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ನಾನು ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.